ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣ ಬಾಂಧವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣರ ಅಮೋಘ ಪಯಣಕ್ಕೆ ತಮ್ಮೆಲ್ಲರಿಗೂ ದಿನಕ್ಕೊಂದು ವಚನ ಹಾಗೂ ನಿರ್ವಚನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದಿನ ವಚನ 2. ಕಾಳಿಯ ಕಣ್ಕಾಣದಿಂದ ಮುನ್ನ, ತ್ರಿಪುರ ಸಂಹಾರದಿಂದ ಮುನ್ನ, ಅರಿವಿರಂಚಿಗಳಿಂದ ಮುನ್ನ, ಉಮೆಯ ಕಲ್ಯಾಣದಿಂದ ಮುನ್ನ, ಮುನ್ನ ಮುನ್ನ ಮುನ್ನ, ಅಂದಿಂ ಗೆಳೆಯ ನೀನು ಹಳೆಯ ನಾನು, ಮಹಾದಾನಿ ಕೂಡಲ ಸಂಗಮ ದೇವ. ಈ ವಚನವು ಬಸವಣ್ಣನವರ ಅತ್ಯಂತ ಆಳವಾದ ಮತ್ತು ತಾರ್ಕಿಕ ದಾರ್ಶನಿಕತೆಯನ್ನು ಪ್ರತಿಬಿಂಬಿಸುವ ಒಂದು ಅದ್ಭುತ ರಚನೆ. ಇಲ್ಲಿ ಬಸವಣ್ಣನವರು ದೇವರಾದ ಕೂಡಲ ಸಂಗಮ ದೇವನ ಅನದ್ವಿತ್ವ, ಅನಾದಿ ಕಾಲದ ಅಸ್ತಿತ್ವ ಮತ್ತು ತಮ್ಮ ಆತ್ಯಂತಿಕ ನಿಕಟತೆಯನ್ನು ಅತ್ಯಂತ ಕಾವ್ಯಾತ್ಮಕವಾಗಿ ವಿವರಿಸಿದ್ದಾರೆ. ಅದರ ವಿವರಣೆ ಹೀಗಿರುತ್ತದೆ. ಈ ವಚನವನ್ನು ಅರ್ಥ ಮಾಡಿಕೊಳ್ಳಲು ಬಸವಣ್ಣನವರು ಪ್ರಸ್ತಾಪಿಸಿರುವ ಪುರಾಣ ಕಾಲದ ಘಟನೆಗಳನ್ನು ಮತ್ತು ಅವುಗಳ ಹಿಂದೆ ಇರುವ ತಾತ್ವಿಕತೆಯನ್ನು ಗಮನಿಸಬೇಕು. ಒಂದನೆಯದಾಗಿ, ಐತಿಹಾಸಿಕ ಮತ್ತು ಪೌರಾಣಿಕ ಉಲ್ಲೇಖಗಳು ಸೃಷ್ಟಿಯ ಪೂರ್ವದ ಸ್ಥಿತಿಯನ್ನು ತಿಳಿಸುತ್ತದೆ. ಬಸವಣ್ಣನವರು ದೇವರ ಅಸ್ತಿತ್ವವನ್ನು ಕಾಲದ ಸೀಮೆಗಳಿಗಿಂತಲೂ ಹಿಂದಕ್ಕೆ ಕೊಂಡೊಯ್ಯುತ್ತಾರೆ. ಕಾಳಿಯ ಕಣ್ಕಾಣದಿಂದ ಮುನ್ನ, ಕಾಳಿಯ ಕಣ್ಣು ತೆರೆದ ಸೃಷ್ಟಿ ಸ್ಥಿತಿ ಲಯಗಳನ್ನು ನಿರ್ವಹಿಸಲು ಮೊದಲು ಅಥವಾ ಲಯದ ಸೃಷ್ಟಿಯ ದೃಷ್ಟಿಯ ಮೊದಲು, ತ್ರಿಪುರ ಸಂಹಾರದಿಂದ ಮುನ್ನ, ಶಿವನು ತ್ರಿಪುರಾಸುರನನ್ನು ಸಂಹರಿಸಿದ ಘಟನೆಗೆ ಮುನ್ನ, ಅರಿವಿರೆಂಚಿಗಳಿಂದ ಮುನ್ನ, ವಿಷ್ಣು ಮತ್ತು ಬ್ರಹ್ಮ ಹುಟ್ಟುವುದಕ್ಕೂ ಅಥವಾ ಅಸ್ತಿತ್ವಕ್ಕೂ ಬರುವುದಕ್ಕೂ ಮುನ್ನ, ಉಮೆಯ ಕಲ್ಯಾಣದಿಂದ ಮುನ್ನ, ಶಿವ ಪಾರ್ವತಿಯರ ವಿವಾಹಕ್ಕೂ ಮುನ್ನ. ಈ ಎಲ್ಲ ಘಟನೆಗಳು ಕಾಲದ ಚಕ್ರದಲ್ಲಿ ನಡೆಯುವಂತಹ. ಇವುಗಳೆಲ್ಲವಕ್ಕೂ ಮುನ್ನವೇ ಕೂಡಲ ಸಂಗಮದೇವ ಇದ್ದನು ಎಂದು ಹೇಳುವ ಮೂಲಕ ಬಸವಣ್ಣನವರು ದೇವರನ್ನು ಕಾಲಾತೀತ ಎಂದು ಕರೆಯುತ್ತಾರೆ. ಎರಡನೇದಾಗಿ, ಅಂದಿಂ ಗೆಳೆಯ ನೀನು ಹಳೆಯ ನಾನು. ಇದು ಈ ವಚನದ ಅತ್ಯಂತ ಮಹತ್ವದ ಮತ್ತು ಆಶ್ಚರ್ಯಕರವಾದ ಸಾಲು. ಅಂದಿಂ ಗೆಳೆಯ ನೀನು, ಆ ಆದಿಕಾಲದಲ್ಲಿ ಈ ಜಗತ್ತು ಸೃಷ್ಟಿಯಾಗುವ ಮುನ್ನವೇ ನೀನು ಇದ್ದೆ. ನೀನು ನನ್ನ ಗೆಳೆಯನಾಗಿದ್ದೆ. ಹಳೆಯ ನಾನು ಅಷ್ಟೇ ಅಲ್ಲ, ನಾನು ಕೂಡ ಅಷ್ಟೇ ಹಳೆಯವನು. ಅಂದರೆ ಆತ್ಮವು ಅನಾದಿಯಾದುದು. ನಾನು ಕೇವಲ ಈ ಜನ್ಮಕ್ಕೆ ಸೀಮಿತವಾದವನಲ್ಲ, ನಿನ್ನೊಂದಿಗೆ ಅನಾದಿ ಕಾಲದಿಂದಲೂ ಬಂದಿರುವವನು. ಇಲ್ಲಿ ಭಕ್ತನು ದೇವರ ಮುಂದೆ ದೀನನಲ್ಲ, ಬದಲಾಗಿ ದೇವರೊಂದಿಗೆ ಸಮಾನವಾದ ಹಳೆಯ ಸಂಬಂಧವನ್ನು ಹೊಂದಿರುವ ಆಪ್ತ ಮಿತ್ರ. ಇದು ಬಸವಣ್ಣನವರ ವ್ಯಕ್ತಿತ್ವದ ಎತ್ತರವನ್ನು ತೋರಿಸುತ್ತದೆ. ಮೂರನೆಯದಾಗಿ, ಮಹಾದಾನಿ ಕೂಡಲ ಸಂಗಮ ದೇವ. ಕೊನೆಯಲ್ಲಿ ಮಹಾದಾನಿ ಎಂದು ಕರೆಯುವ ಮೂಲಕ ಇಂತಹ ಅಗಾಧವಾದ ಕಾಲಚಕ್ರವನ್ನು ಮೀರಿದ ಮತ್ತು ನಿಸ್ಸೀಮನಾದ ದೇವರು ತನ್ನನ್ನು ಗೆಳೆಯನನ್ನಾಗಿ ಸ್ವೀಕರಿಸಿದ್ದಾನೆ ಎಂಬ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾರೆ. ಈ ವಚನದ ಮುಖ್ಯ ತಿರುಳು ಅಂದರೆ ಅದ್ವೈತದ ದರ್ಶನವನ್ನು ನೀಡುತ್ತದೆ. ನೀನು ಅಂದರೆ ದೇವ ಮತ್ತು ನಾನು ಅಂದರೆ ಆತ್ಮ, ಇಬ್ಬರು ಅನಾದಿಗಳು ಎಂಬ ತತ್ವ ಇಲ್ಲಿ ಅಡಗಿದೆ. ಕಾಲದ ಆರಂಭಕ್ಕೂ ಮುನ್ನವೇ ನಾನು ಹುಟ್ಟಿಗಿದ್ದೆವು ಎಂಬುದು ಆತ್ಮದ ಶಾಶ್ವತತೆಯನ್ನು ಸೂಚಿಸುತ್ತದೆ. ಸಮಾನತೆಯ ಭಕ್ತಿ ಅಂದರೆ ಕೇವಲ ದಾಸ್ಯನಲ್ಲ, ಅದು ಗೆಳೆತನ. ದೇವರು ಒಬ್ಬ ಯಜಮಾನನಲ್ಲ, ಅವನು ಆತ್ಮದ ನಿಜವಾದ ಗೆಳೆಯ. ಕಾಲಾತೀತ ಸತ್ಯ ಅಂದರೆ ಪ್ರಪಂಚದ ಎಲ್ಲ ಪೌರಾಣಿಕ ಕಥೆಗಳು ಕಾಲದೊಳಗೆ ನಡೆಯುತ್ತವೆ. ಅಂದರೆ ಬಸವಣ್ಣನವರ ದೈವಾನುಭಾವವು ಕಾಲದ ಚೌಕಟ್ಟನ್ನು ಮೀರಿ ನಿಂತಿದೆ. ಅದರ ಸಾರಾಂಶ ಈ ರೀತಿ ಇರುತ್ತದೆ. ಈ ವಚನವು ಬಸವಣ್ಣನವರ ಆತ್ಮವಿಶ್ವಾಸ ಮತ್ತು ದೈವದೊಂದಿಗಿನ ಅವರ ನಿಕಟತೆಯನ್ನು ಸಾರುತ್ತದೆ. ನಾನು ಈ ಪ್ರಪಂಚದಲ್ಲಿ ಹುಟ್ಟಿ ಬಂದವನಲ್ಲ, ಕಾಲದ ಆಚೆಗೂ ಇರುವ ನಿನ್ನೊಂದಿಗೆ ಅಂದಿನಿಂದಲೂ ಇರುವವನು ಎಂದು ಹೇಳುವ ಮೂಲಕ ಅವರು ತಮ್ಮ ಆತ್ಮದ ಶಕ್ತಿಯನ್ನು ಮತ್ತು ದೇವರ ಅಸ್ತಿತ್ವದ ಮಹತ್ವವನ್ನು ಸಾರಿರುತ್ತಾರೆ.
ಇದು ಭಕ್ತ ಮತ್ತು ಭಗವಂತನ ನಡುವಿನ ಸಂಬಂಧವನ್ನು ಅತ್ಯಂತ ಉನ್ನತ ಮಟ್ಟದಲ್ಲಿ ಬಣ್ಣಿಸುವ ಅಪೂರ್ವ ವಚನವಾಗಿದೆ. ಎನ್ನ ಮತಿಗೆ ನಿಲುಕಿದಷ್ಟು ತಿಳಿಸಿದ್ದೇನೆ. ತಪ್ಪಿದ್ದಲ್ಲಿ ನನ್ನನ್ನು ಕ್ಷಮಿಸಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು.